ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ನೆಕ್ಸ್ಟ್ ಲೆವೆಲ್ ಸಿನಿಮಾ ನಾಯಕಿಯಾಗಿ ನಟಿ ಮಾಲಾಶ್ರೀ ಪುತ್ರಿ ಆರಾಧನಾ ರಾಮ್ ಆಯ್ಕೆಯಾಗಿದ್ದಾರೆ. ಕಾಟೇರ ಬಳಿಕ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳದ ಆರಾಧನಾ ಅವರೀಗ ಉಪೇಂದ್ರ ಜೊತೆಗೆ ನಟಿಸಲು ಓಕೆ ಎಂದಿದ್ದಾರೆ. ಕಾಟೇರ ಚಿತ್ರದಲ್ಲಿ ಹಳ್ಳಿ ಹುಡುಗಿಯಾಗಿದ್ದ ಆರಾಧನಾ ರಾಮ್ ಅವರು ಈ ಸಿನಿಮಾದಲ್ಲಿ ಬೋಲ್ಡ್ ಹಾಗೂ ಗ್ಲಾಮರಸ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಾನು ಈ ಸಿನಿಮಾ ಒಪ್ಪಲು 3 ಪ್ರಮುಖ ಕಾರಣಗಳಿವೆ. ಮೊದಲನೆಯದು, ಇದು ಉಪೇಂದ್ರ ಸಿನಿಮಾ. ಅವರ ಜೊತೆಗೆ ನನ್ನ ತಂದೆ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಅವರೊಂದಿಗೆ ನಮ್ಮ ಫ್ಯಾಮಿಲಿಗೆ ಉತ್ತಮ ಒಡನಾಟವಿದೆ. ಎರಡನೆಯದು, ಈ ಸಿನಿಮಾ ನಿರ್ಮಾಪಕರು ಹಾಗೂ ಇದು ಅತಿ ದೊಡ್ಡ ಬಜೆಟ್ನ ಪ್ಯಾನ್ ಇಂಡಿಯಾ ಸಿನಿಮಾವಾಗಿರುವುದು. ಮೂರನೆಯದು, ಇದರಲ್ಲಿ ನನ್ನ ಪಾತ್ರ ನನಗೆ ತುಂಬಾ ಇಷ್ಟವಾಯಿತು. ಈ ಚಿತ್ರದಲ್ಲಿ ನಾನು ಸಿಎಂ ಮಗಳ ಪಾತ್ರ ಮಾಡುತ್ತಿದ್ದು ಇದಕ್ಕೆ ಒಂದು ಅದ್ಭುತ ಹಿನ್ನೆಲೆ ಇರುತ್ತದೆ ಎಂದು ಆರಾಧನಾ ರಾಮ್ ವಿವರಿಸಿದ್ದಾರೆ. ಈ ಸಿನಿಮಾದಲ್ಲಿ ನನ್ನದು ಗ್ಲಾಮರಸ್ ಪಾತ್ರವಾಗಿರುವ ಕಾರಣ ಇದಕ್ಕೆ ವಿಶೇಷವಾಗಿ ಮುಂಬೈನಿಂದ ಡಿಸೈನರ್ ಹಾಗೂ ಮೇಕಪ್ ಆರ್ಟಿಸ್ಟ್ಗಳು ಬರುತ್ತಿದ್ದಾರೆ. ಇಡೀ ಚಿತ್ರದಲ್ಲಿ ಉಪೇಂದ್ರ ಕಾಂಬಿನೇಷನ್ ನಲ್ಲಿ ನನ್ನ ಪಾತ್ರ ಹೈಲೈಟ್ ಆಗುತ್ತದೆ. ಅವರ ಅಭಿಮಾನಿಗಳಿಗೆ ಈ ಸಿನಿಮಾ ಇಷ್ಟವಾಗುವ ಜೊತೆಗೆ ನನ್ನ ಪಾತ್ರ ಸರ್ಪ್ರೈಸ್ ನೀಡಲಿದೆ. ಈ ಪಾತ್ರಕ್ಕೆ ನಾನೇ ಮೇಕ್ ಓವರ್ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದ್ದೇನೆ. ಇಷ್ಟು ದಿನ ನನ್ನ ಸಿನಿಮಾಗೆ ಕಾದ ನನ್ನ ಅಭಿಮಾನಿಗಳಿಗೆ ನನ್ನ ಹೊಸ ಲುಕ್ ಖಂಡಿತ ಇಷ್ಟವಾಗಲಿದೆ ಎಂದು ಆರಾಧನಾ ಹೇಳಿದ್ದಾರೆ. ನೆಕ್ಸ್ಟ್ ಲೆವೆಲ್ ಸಿನಿಮಾ ಚಿತ್ರೀಕರಣ ನವೆಂಬರ್ನಿಂದ ಆರಂಭವಾಗಲಿದೆ. ರಾಜ್ಬೀರ್ ಶೆಟ್ಟಿ ನಟನೆಯ ಸೂ ಫ್ರಮ್ ಸೋ ಸಿನಿಮಾವು ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದ ಗಳಿಕೆ ಮಾಡುತ್ತಿದೆ. ಈಗಾಗಲೇ ವಿಶ್ವದಾದ್ಯಂತ ಈ ಚಿತ್ರವು 50 ಕೋಟಿ ರೂಪಾಯಿ ಕಮಾಯಿ ಮಾಡಿ ಹೊಸ ದಾಖಲೆಗಳನ್ನ ಕ್ರಿಯೇಟ್ ಮಾಡುತ್ತಿದೆ. ಈ ನಡುವೆ ಸೂ ಫ್ರಮ್ ಸೋ ಸಿನಿಮಾವು ಪರಭಾಷೆಗೂ ಡಬ್ ಆಗಿ ಸೌಂಡ್ ಮಾಡುತ್ತದೆ. ಈ ಚಿತ್ರದ ಕುರಿತ ಹೊಸ ವಿಚಾರಗಳು ಸಿನಿಪ್ರಿಯರ ಗಮನ ಸೆಳೆಯುತ್ತಿವೆ. ಸೂ ಫ್ರಮ್ ಸೋ ಸದ್ಯ ಮಲಯಾಳಂ ಭಾಷೆಗೆ ಡಬ್ ಆಗಿದೆ. ಮಾಲಿವುಡ್ ಸ್ಟಾರ್ ಹೀರೋ ದುಲ್ಕರ್ ಸಲ್ಮಾನ್ ಅವರ ಪ್ರೊಡಕ್ಷನ್ ಹೌಸ್ ಮೂಲಕ ರಿಲೀಸ್ ಮಾಡಲಾಗಿದೆ. ಮಲಯಾಳಂ ವರ್ಷನ್ ನ ಗಳಿಕೆ 4 ದಿನಗಳಿಗೆ 1 ಕೋಟಿ ರು ದಾಟಿರುವ ಬಗ್ಗೆ ಮಾಹಿತಿ ಇದೆ. ಇದೀಗ ಅದೇ ಹುಮ್ಮಸ್ಸಿನಲ್ಲಿ ತೆಲುಗು ಭಾಷೆಗೂ ಡಬ್ ಮಾಡಿದೆ ಚಿತ್ರತಂಡ. ಹೌದು, ಇದೇ ಆಗಸ್ಟ್ 8ರಂದು ಸೂ ಫ್ರಮ್ ಸೋ ಸಿನಿಮಾದ ತೆಲುಗು ವರ್ಷನ್ ತೆರೆಗೆ ಬರಲಿದೆ. ಟಾಲಿವುಡ್ ದೊಡ್ಡ ನಿರ್ಮಾಣ ಸಂಸ್ಥೆಯಾದ ಮೈತ್ರಿ ಮೂವಿ ಮೇಕರ್ಸ್ ಟೀಮ್ ಸೂ ಫ್ರಮ್ ಸೋ ಚಿತ್ರದ ತೆಲುಗು ಡಬ್ಬಿಂಗ್ ವರ್ಷನ್ ನ ಹಕ್ಕುಗಳನ್ನು ಖರೀದಿ ಮಾಡಿದ್ದು ಆಗ್ಲೇ ಟ್ರೈಲರ್ ಕೂಡ ರಿಲೀಸ್ ಮಾಡಿದೆ. ದೊಡ್ಡ ಮಟ್ಟದಲ್ಲಿ ಆಗಸ್ಟ್ 8ರಂದು ರಿಲೀಸ್ ಮಾಡಲು ಪ್ಲಾನ್ ಮಾಡಿಕೊಂಡಿದೆ. ಮಲಯಾಳಂ ಮತ್ತು ತೆಲುಗುಗೆ ಡಬ್ ಆಗಿರುವ ಸೂ ಫ್ರಮ್ ಸೋ ಸಿನಿಮಾವು ಹಿಂದಿಗೆ ಮಾತ್ರ ರೀಮೇಕ್ ಆಗಲಿದೆ. ಈ ಬಗ್ಗೆ ಸ್ವತಃ ರಾಜ್ಬೀರ್ ಶೆಟ್ಟಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಈಚೆಗೆ ಸಂದರ್ಶನವೊಂದರಲ್ಲಿ ಹಿಂದಿ ರೀಮೇಕ್ ಕುರಿತು ಮಾತನಾಡಿರುವ ರಾಜ್ಬೀರ್ ಶೆಟ್ಟಿ, ನಮಗೆ ಈ ಸಿನಿಮಾದ ಹಿಂದಿ ರೀಮೇಕ್ ಆಫರ್ ಬಂದಿದೆ. ನಾನಂತೂ ಆ ಬಗ್ಗೆ ಕುತೂಹಲದಿಂದ ಇದ್ದೇನೆ. ಈ ಚಿತ್ರದ ಕತೆ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತದೆ. ಇದೊಂದು ರೋಟೇಟ್ ಕತೆ. ನಾವು ಅದನ್ನು ನೋಡಿದ್ದೇವೆ. ಅದರಲ್ಲಿ ಸುಂದರವಾದದ್ದನ್ನು ಕಂಡಿದ್ದೇವೆ. ಅದೃಷ್ಟವಶಾತ್ ಜನರು ಕೂಡ ಈಗ ಕಂಡಿದ್ದಾರೆ. ಇದನ್ನು ಬೇರೆಯವರು ರೀಮೇಕ್ ಮಾಡುತ್ತಾರೆ ಅಂದ್ರೆ ನಮಗೋದು ಕಲಿಕೆಯ ಹಂತ ಎಂದು ಹೇಳಿದ್ದಾರೆ. ದರ್ಶನ್ ಅಭಿಮಾನಿಗಳು ಎನ್ನಲಾದ ಕೆಲವರು ಈಚೆಗೆ ನಟಿ ರಮ್ಯಾ ಅವರಿಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದು ಬಹಳ ಸುದ್ದಿಯಾಗಿತ್ತು. ಸದ್ಯ ರಮ್ಯಾ ದೂರು ನೀಡಿದ್ದು 4ರನ್ನು ಪೊಲೀಸರು ಬಂಧಿಸಿದ್ದು ಉಳಿದವರಿಗಾಗಿ ಶೋಧ ಮುಂದುವರಿಸಿದ್ದಾರೆ. ಈ ನಡುವೆ ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾನ್ಯವಾಗಿ ನಾನು ಯಾರ ವಿಚಾರಕ್ಕೂ ಕಮೆಂಟ್ ಮಾಡೋದಿಲ್ಲ. ಆದ್ರೂ ನಾವು ಯಾರ ಫ್ಯಾನ್ಸ್ ಆದ್ರೂ ಸರಿ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನಟ ಪ್ರಜ್ವಲ್ ದೇವರಾಜ್ ಅವರು ರಾಜ್ಬೀರ್ ಶೆಟ್ಟಿ ಅವರ ಸೂ ಫ್ರಮ್ ಸೋ ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಆಗಮಿಸಿದ್ರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡಬಾರದು. ಸೂ ಫ್ರಮ್ ಸೋ ಸಿನಿಮಾದಲ್ಲೂ ಅದನ್ನೇ ಹೇಳಿದ್ದಾರೆ. ಇವಾಗ ಏನಾಗಿದೆ ಅಂದ್ರೆ ಎಲ್ಲರ ಕೈಯಲ್ಲೂ ಫೋನ್ ಇದೆ. ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲೂ ಐಪ್ಯಾಡ್ ಇದೆ. ಎಲ್ರಿಗೂ ನಾವು ಏನ್ ಬೇಕಾದ್ರೂ ಹಾಕಬಹುದು, ಯಾರಿಗೂ ಗೊತ್ತಾಗಲ್ಲ ಅನ್ನೋ ಧೈರ್ಯ ಬಂದ್ಬಿಟ್ಟಿದೆ ಎಂದು ಹೇಳಿದ್ದಾರೆ. ಯಾರು ಮುಂದೆ ಬಂದು ಹೇಳೋದಿಲ್ಲ. ಹಿಂದೆಯಿಂದ ಯಾರದ್ದೋ ಹೆಸರಲ್ಲಿ ಕಮೆಂಟ್ ಮಾಡಬಹುದು. ಧೈರ್ಯ ಇದ್ರೆ ಮುಂದೆ ಬಂದು ಮಾಡಬೇಕು. ನನ್ನ ಪತ್ನಿ ರಾಗಿಣಿಯವರ ಸಹೋದರಿ ಕನಿಕಾ ಅವರಿಗೆ ಹೀಗೆ ಕೆಟ್ಟ ಸಂದೇಶ ಬಂದಿತ್ತು. ಅವರ ಸ್ಟುಡಿಯೋದು ಒಂದು ನಂಬರ್ ಇದೆ. ಅದಕ್ಕೆ ಒಬ್ಬ ವ್ಯಕ್ತಿಯಿಂದ 280 ಮೆಸೇಜ್ ಕಾಲ್ ಬಂದಿತ್ತು. ಈಚೆಗೆ ಅಶ್ಲೀಲವಾಗಿ ಫೋಟೋಸ್ ಕಳಿಸಿದ್ದಾನೆ. ಏನೇ ಇದ್ರೂ ಲೀಗಲ್ ಆಗಿ ಹೋಗ್ಬೇಕು. ನಮ್ಮಲ್ಲಿ ಕಾನೂನು ಎಂಬ ಒಂದು ದಾರಿ ಇದೆ. ನಾವು ಏನೇ ಮಾಡಿದ್ರು ಅದರ ಮೂಲಕವೇ ಮಾಡಬೇಕು. ನೀವು ಯಾರದ್ದೇ ಫ್ಯಾನ್ಸ್ ಆಗಿರಿ, ದಯವಿಟ್ಟು ಜವಾಬ್ದಾರಿಯಿಂದ ಇರಿ ಎಂದು ನಟ ಪ್ರಜ್ವಲ್ ದೇವರಾಜ್ ಹೇಳಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಕಳೆದ ವರ್ಷ ಸೂಪರ್ ಹಿಟ್ ಆಗಿತ್ತು. ಬಹಳ ದಿನಗಳ ಬಳಿಕ ಗಣಿಗೆ ಒಂದೊಳ್ಳೆ ಬ್ರೇಕ್ ಸಿಕ್ಕಿತ್ತು. ಇದೀಗ ಕೃಷ್ಣಂ ಪ್ರಣಯ ಸಖಿ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಸಿನಿಮಾ ಬರುತ್ತದೆ. ಇನ್ನು ಹೆಸರಿಡಿದ ಈ ಸಿನಿಮಾದ ಮುಹೂರ್ತ ಸಮಾರಂಭ ಆಗಸ್ಟ್ 3ರಂದು ನಡೆದಿತ್ತು. ಮೈಸೂರು ಹಾಗೂ ಸುತ್ತಮುತ್ತಲಿನಲ್ಲಿ ಚಿತ್ರೀಕರಣ ನಡೆಯುತ್ತದೆ. ಸಮೃದ್ಧಿ ಮಂಜುನಾಥ್ ನಿರ್ಮಿಸಿದ ಮತ್ತು ವಿರಾಟ್ ಸಾಯಿ ಕ್ರಿಯೇಷನ್ಸ್
ಪ್ರಸ್ತುತಪಡಿಸಿದ ಕೆವಿಸಿ ಪ್ರೊಡಕ್ಷನ್ಸ್ ಬೆಂಬಲಿತ ಈ ಚಿತ್ರದಲ್ಲಿ ಗಣೇಶ್ ಅವರು ಈ ಹಿಂದೆ ಎಂದೂ ನಟಿಸದ ಭಿನ್ನವಾದ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಚಿತ್ರವು ರೊಮ್ಯಾಂಟಿಕ್ ಫ್ಯಾಮಿಲಿ ಕಥೆಯನ್ನ ಹೊಂದಿದೆ ಎಂದು ಹೇಳಲಾಗುತ್ತಿದೆ. ಚಿತ್ರದಲ್ಲಿ ಇಬ್ಬರು ನಾಯಕರಿದ್ದು ದೇವಿಕಾ ಭಟ್ ಅವರು ಈಗಾಗಲೇ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಎರಡನೇ ನಾಯಕಿಯಾಗಿ ಚಿತ್ರತಂಡ ಹುಡುಕಾಟ ಮುಂದುವರಿಸಿದೆ. ಇನ್ನು ಪಾತ್ರ ವರ್ಗಗಳ ಬಗ್ಗೆ ಚಿತ್ರತಂಡ ಎಲ್ಲಿಯೂ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಇನ್ನು ತಾಂತ್ರಿಕ ತಂಡದಲ್ಲಿ ಛಾಯಾಗ್ರಾಹಕರಾಗಿ ವೆಂಕಟ್ ಪ್ರಸಾದ್, ಹಾಯ್ ನಾನಾ ಮತ್ತು ಹೃದಯಂ ಚಿತ್ರ ಖ್ಯಾತಿಯ ಹೇಶಮ್ ಅಬ್ದುಲ್ ವಹಾಬ್ ಸಂಗೀತ ಸಂಯೋಜಿಸಲಿದ್ದಾರೆ. ವಿಜಯ್ ಈಶ್ವರ್ ಮತ್ತು ಕ್ರಾಂತಿ ಕುಮಾರ್ ಚಿತ್ರಕ್ಕೆ ಸಂಭಾಷಣೆ ಬರೆಯುತ್ತಿದ್ದಾರೆ. ನಿರ್ಮಾಪಕರು 120 ದಿನಗಳ ಚಿತ್ರೀಕರಣ ವೇಳಾಪಟ್ಟಿಯನ್ನು ಯೋಜಿಸಿದ್ದಾರೆ. ಮೊದಲ 50 ದಿನಗಳ ಚಿತ್ರೀಕರಣ ಈಗಾಗಲೇ ಮೈಸೂರು ಮತ್ತು ಸುತ್ತಮುತ್ತ ನಡೆಯುತ್ತಿದೆ. ಇದಲ್ಲದೆ ಚಿತ್ರತಂಡವು ಕೇರಳ, ಉತ್ತರ ಭಾರತ, ಬೋಥನ್ ಮತ್ತು ಪ್ಯಾರಿಸ್ನ ಸುಂದರವಾದ ಸ್ಥಳಗಳನ್ನು ಕೂಡ ಅನ್ವೇಷಿಸುತ್ತಿದೆ ಎಂದು ತಿಳಿದು ಬಂದಿದೆ. ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗಿ ಪ್ರದರ್ಶನ ಕಾಣುತ್ತಿದೆ. ಈ ಚಿತ್ರದ ರಿಲೀಸ್ ಬಳಿಕ ಪುಷ್ಪ ಅವರು ಖುಷಿಯಲ್ಲಿದ್ದಾರೆ. ಈ ಸಿನಿಮಾನ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಮಾಡಿದ ಸಿನಿಮಾ ಎಂದಿದ್ದಾರೆ. ಅಲ್ಲದೆ ನಿರ್ಮಾಣಕ್ಕೆ ಇಳಿದ ಬಳಿಕ ಮತ್ತೆ ಹಿಂದಿರುಗಿ ಹೋಗುವ ಮಾತೇ ಇಲ್ಲ ಎಂದು ಅವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಕೊತ್ತಲವಾಡಿ ಸಿನಿಮಾ ರಿಲೀಸ್ ಬಳಿಕ ಕನ್ನಡ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಅವರು ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಬಂದ ಮೇಲೆ ಹೋಗೋ ಜಾಯ್ಮನ ಅಲ್ಲ, ಯಶ್ ಒಂದು ಎಲ್ಲೋ ಇದ್ದ, ಈಗ ಅವನೆಲ್ಲಿದ್ದಾನೆ ಗೊತ್ತಲ್ಲ. ಆಡಿಕೊಳ್ಳುವವರನ್ನು ಮೆಟ್ಟಿ ನಿಲ್ಬೇಕು. ಹಾಸನದಲ್ಲಿ ತೋಟ ತೆಗೆದುಕೊಂಡಾಗ ಸಾಕಷ್ಟು ತೊಂದರೆ ಕೊಟ್ರು, ಆದ್ರೆ ಈಗ ಕಾಡನ್ನು ನಾಡು ಮಾಡಿದ್ದಾರೆ ಎಂದು ಹೊಗಳುತ್ತಾರೆ ಎಂದಿದ್ದಾರೆ ಪುಷ್ಪ. ನಾನು ಅಣ್ಣವರ ಅಭಿಮಾನಿ. ಅವರು ಮೆಸೇಜ್ ಕೊಡುವ ಸಿನಿಮಾಗಳನ್ನು ಮಾಡುತ್ತಿದ್ರು. ನಾನು ಕೂಡ ಅದೇ ರೀತಿಯ ಸಿನಿಮಾಗಳನ್ನು ಮಾಡುತ್ತೇನೆ. ಸಂದೇಶ ಕೊಡೋ ಚಿತ್ರಗಳನ್ನು ಮಾಡುವುದೇ ನನ್ನ ಉದ್ದೇಶ. ಶರಣ್ ಜೊತೆ ಸಿನಿಮಾ ಮಾಡಬೇಕಿದೆ. ಶ್ರೀರಾಜ್ ಅವರೇ ಈ ಚಿತ್ರವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಕುಳಿತುಕೊಂಡು ಕಥೆಯನ್ನು ಇನ್ನಷ್ಟು ಉತ್ತಮ ಮಾಡುತ್ತೇವೆ, ತರಾತುರಿ ಮಾಡಲ್ಲ ಎಂದಿದ್ದಾರೆ ಪುಷ್ಪ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.